ತುಂಬ ದೊಡ್ಡ ಮಟ್ಟಿಗೆ ಇದು ನನಗೆ ಪ್ರಶ್ನೆ ಬಂದಂಥ ವಿಷಯ. ಅದಕ್ಕೋಸ್ಕರ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ತುಂಬ ಆಶ್ಚರ್ಯಕರ ಸಂಗತಿ ಅಣ್ಣ, ನೀವು ಮಾತಾಡ್ತಾ ಇದ್ರೆ ನಮಗೆ ಒಂಥರ ಕೇಳೋಕ್ಕೆ ಒಂದು ಇದು ಇರುತ್ತೆ ಅಣ್ಣ. ಏನು ಈ ಥರ ನಮ್ಮ ಹಳ್ಳಿ ಜೀವನದಲ್ಲಿ, ರೂರಲ್ ಎಕನಾಮಿಲಿ ಆ ಥರ ಡ್ಯಾಮೇಜ್ ಆಗೋಕ್ಕೆ ಏನಣ್ಣ ವ್ಯತ್ಯಾಸ, ಏನು ಈ ಥರ ಹೇಳ್ತಾ ಇದ್ದೀರಾ ಅಂತ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ. ಹಿಂದೆ ಇರುವಂಥ ವೀಡಿಯೋಸ್ಗಳನ್ನ ನೋಡಿ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಯಾರಿಗೂ ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ನಮಗೆ ಜನಗಳಿಗೆ ನಮ್ಮಲ್ಲಿ ಇರೋವಂಥ ಸ್ಮಾಲ್ ಇವತ್ತು ಎಜುಕೇಟೆಡ್ ಪೀಪಲ್ಸ್ಗಳು ಗೊತ್ತಾಗಬೇಕು. ಓಕೆನಾ? ನಾವು ಹೇಗೆ ನಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗೆ ಮತ್ತು ನಮ್ಮ ರೂರಲ್ ಅಗ್ರಿಕಲ್ಚರ್ಗೆ ಏನು ವ್ಯತ್ಯಾಸಪ್ಪ ಅಂತ ಹೇಳಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ. ಹೇಗೆ ಅಂದರೆ, ಒಂದು ಇಂಡಸ್ಟ್ರಿಯಲ್ ಏರಿಯಾ, ಒಂದು ದೊಡ್ಡ ಕಂಪನಿ, ಒಂದು ಬೈಕ್ ಕಂಪನಿ ಆಗಿರ್ಬೋದು, ನಾನಾ ರೀತಿ ಮೊಬೈಲ್ಸ್ ಕಂಪನಿಗಳಾಗಿರ್ಬೋದು, ಮೆಸೇಜ್ ಕೊಡ್ತಾ ಇದೆ ರೂರಲ್ ಇರುವಂಥ ಜನಗಳು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತ. ಖುಷಿ ಕೊಡೋ ವಿಷಯ. ಏನಪ್ಪ ನಮ್ಗೆ ಅಷ್ಟೊಂದು ಪವರ್ ಇದೆಯಾ, ನಮಗೆ ಬೈಕ್ ಖರೀದಿ ಮಾಡ್ತಾ ಇದ್ದೀವಿ, ನಾವು ಅದು ಖರೀದಿ ಮಾಡ್ತಾ ಇದ್ದೀವಿ ಅಂದರೆ. ಆದರೆ ಇದು ಖುಷಿ ಕೊಡುವಂಥ ವಿಷಯ ಅಲ್ಲ. ಯಾಕೆ ಅಂದರೆ, ನಮ್ಮ ರೂರಲಲ್ಲಿ ಇರುವಂಥ ದುಡ್ಡು, ಹಣಕಾಸನ್ನು ಕ್ಲೀನಾಗೆ ಫುಲ್ಲು 100% ಕನ್ಸ್ಯೂಮ್ ಮಾಡ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾ. ನಮ್ಮ ದುಡ್ಡನ್ನ, ನಾವು ರೂರಲ್ಲಿ ಇರುವಂಥ ಜನಗಳ ದುಡ್ಡನ್ನ ಈಸಿಯಾಗಿ ಕನ್ಸ್ಯೂಮ್ ಮಾಡ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾ. ಅಂದರೆ ಬಟ್ಟೆ ಆಗಿರ್ಬೋದು, ನಾನಾ ರೀತಿ ಇದೆ, ಮೊಬೈಲ್ ಆಗಿರ್ಬೋದು, ಮತ್ತು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ನಾನಾ ರೀತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಮನೇಲಿ ನಿಲ್ಲಿಸಿರ್ತಾರೆ. ಓಕೆನಾ? 1-2 ತಿಂಗಳು 3 ತಿಂಗಳವರೆಗೂ ಮನೇಲಿ ನಿಲ್ಲಿಸಿರ್ತಾರೆ. ಬಟ್ ಇಂಡಸ್ಟ್ರಿಯಲ್ ಏರಿಯಾ ಅದನ್ನು ಕನ್ಸ್ಯೂಮ್ ಮಾಡ್ಕೊಂಡ್ಬಿಡ್ತು, ನಿಮ್ಮ ಹಣನ ಕನ್ಸ್ಯೂಮ್ ಮಾಡಿಕೊಂಡು ಅದನ್ನು ಇನ್ನೂ ಇನ್ಕ್ರೀಸ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಇಂಡಸ್ಟ್ರಿಯಲ್ ಏರಿಯಾ ಗ್ರೋತ್ ಆಗುತ್ತೆ. ನಮ್ಮಲ್ಲಿ ಇರೋವಂಥ ರೂರಲ್ಸಲ್ಲಿ ಇರೋವಂಥ ಜನಗಳು ಇಂಡಸ್ಟ್ರಿಯಲ್ ಏರಿಯಾ ದುಡ್ಡನ್ನ ಕನ್ಸ್ಯೂಮ್ ಮಾಡಬೇಕು. ನಮ್ಗೆ ಅದು ನಾಲೆಜ್ ಇಲ್ಲ. ಓಕೆನಾ? ಇಂಡಸ್ಟ್ರಿಯಲ್ ಏರಿಯಾ ದುಡ್ಡನ್ನ ಹೇಗೆ ಕನ್ಸ್ಯೂಮ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಆ ಒಂದು ಫೋಕಸ್ ಇಲ್ಲ. ಮೈಂಡ್ ಒಂದು ಮೆಚೂರ್ ನಮ್ಮ ಜನಗಳಿಗೆ, ನಮ್ಮ ಎಜುಕೇಟೆಡ್ ಪೀಪಲ್ಸ್ಗಳಿಗೆ ಇಲ್ಲ. ನಮ್ಮ ಹಳ್ಳಿ ಜನಗಳು ಯಾಕೆ ವೀಕ್ನೆಸ್ ಪಾಯಿಂಟ್ಸ್ಗಳು ಆಗ್ತಾರೆ ಅಂದರೆ, ಏಕಾಏಕಿ ಹೋಗಿ ಬೈಕ್ನ ಖರೀದಿ ಮಾಡ್ತಾರೆ, ನಾನಾ ರೀತಿ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ, ಮನೆಗಳನ್ನ ಕಟ್ತಾರೆ. ಅದೆಲ್ಲ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರೋ ಅಂಥದ್ದು. ಈಗ ನೋಡಿ, ಕಬ್ಬಿಣಗಳಾಗಿರ್ಬೋದು, ಸಿಮೆಂಟ್ಸ್ಗಳಾಗಿರ್ಬೋದು, ನಾನಾ ರೀತಿ ಮನೆಗೆ ಬೇಕಾದ ಸಾಮಾನುಗಳೆಲ್ಲ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುತ್ತೆ. ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಆದರೆ ನಮ್ಮ ರೂರಲ್ಸಲ್ಲಿ ಇರೋದು ಜನ ಪ್ರೊಡಕ್ಷನ್ ಮಾಡ್ತಾ ಇರೋದನ್ನ ಇಂಡಸ್ಟ್ರಿಯಲ್ ಏರಿಯಾ ಕಮ್ಮಿ ಕನ್ಸ್ಯೂಮ್ ಮಾಡ್ತದೆ. ಯಾಕೆಂದರೆ ನಮ್ಮಲ್ಲಿ ಪ್ರೊಡಕ್ಷನ್ನೇ ಕಮ್ಮಿ ಆಗಿಬಿಟ್ಟಿದೆ ಅಲ್ವಾ? ಅದು ಆಗಬಾರ್ದು ನಮ್ಮ ಜೀವನದಲ್ಲಿ. ಇಂಡಸ್ಟ್ರಿಯಲ್ ಏರಿಯಾದವರು ನಮ್ಮಲ್ಲಿರುವಂಥ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡೋ ಥರ ನಾವು ಬಿಲ್ಡ್ ಮಾಡಬೇಕು. ಇದು ಎಲ್ಲಿ ತನಕ ನಡೆಯಲ್ಲ, ನಿಮ್ಮಲ್ಲಿ ಸಾಧ್ಯ ಇಲ್ಲ. ಎಲ್ಲರೂ ಮಾಡಬೇಕು. ಇದು ಮುಂದೆ ಬರುತ್ತೆ ಫ್ಯೂಚರಲ್ಲಿ. ಅದನ್ನು ಮಾಡೋದು ನಾವು ಎಲ್ಲಿ ಗಂಟ ಕಲಿಯಲ್ಲ, ನಾವು ಅಲ್ಲಿಗಂತ ಸ್ಟೇಬಲ್ ಆಗಿ ಸಾಧ್ಯನೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಬೇಕು. ಈಗೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಿದೆ ಅಂತ ನಾನು ನಿಮ್ಗೆ ಅರ್ಥ ಆಗೋ ರೀತಿಲಿ ಹೇಳ್ತೀನಿ. ತುಂಬ ರೀತಿಲಿದೆ. ನಿಮ್ಗೆ ಅರ್ಥ ಆಗಬೇಕು ಅಂದರೆ ನೀವು ಯೋಚನೆ ಮಾಡಿ. ನಾವು ಬೈಕ್ನ ಖರೀದಿ ಮಾಡ್ತೀವಿ. ಓಕೆನಾ? ಬೈಕ್ನಿಗೆ ಸಾಲ ಕೊಡೋಕ್ಕೆ ಕಂಪ್ನಿಗಳು ಉಟ್ಕೊಳ್ಳುತ್ತೆ. ಫೈನಾನ್ಷಿಯಲ್ ಕಂಪ್ನಿಗಳಾಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಗಳಾಗಿರ್ಬೋದು, ನಾನಾ ರೀತಿ ಆಗಿರ್ಬೋದು. ಅದನ್ನು ಸಾಲ ಎಲ್ಲಿ ಕೊಡ್ತಾ ಇದೆ? ಬ್ಯಾಂಕ್ ಸೆಕ್ಟರ್ ಕೊಡುತ್ತೆ. ಬ್ಯಾಂಕ್ ಸೆಕ್ಟರ್ ಇಲ್ಲಿಂದ ಬರುತ್ತೆ? ಅದು ಇಂಡಸ್ಟ್ರಿಯಲ್ ಏರಿಯಾದಿಂದನೇ ಬರುತ್ತೆ. ಓಕೆನಾ? ಅದು ಎಲ್ಲ ದುಡ್ಡುಗಳು ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಂಟ್ರೆಸ್ಟು ನಿಮ್ಮ ಸಂಪೂರ್ಣ ಹಣ ಅವ್ರಿಗೆ ಹೋಗುತ್ತೆ. ಸ್ವಲ್ಪ ನಿಮಗೆ ಸೇಲ್ಸ್ ಮಾಡಿರೋವಂಥ ವ್ಯಕ್ತಿಗಳಿಗೆ, ಸೇಲ್ಸ್ ಆಗಿರೋವಂಥ ಇಂಡಸ್ಟ್ರಿಯಲ್ ಏರಿಯಾಗೆ ದುಡ್ಡು ಹೋಗುತ್ತೆ. ಈಗ ನೀವು ಎಲ್ಲಿ ಬಲಿಪಶುಗಳಾಗ್ತೀರಾ ಅಂದರೆ, ನೀವು ಒಂದು ಬೈಕ್ನ 1 ಲಕ್ಷಕ್ಕೆ ನೀವು ಖರೀದಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು 1 ಲಕ್ಷನ ಬೈಕ್ನ ಖರೀದಿ ಮಾಡಬೇಕು ಅಂದರೆ 20,000 ಬಡ್ಡಿ ಕಟ್ಟಬೇಕು. EMI ತೊಗೊಂಡ್ರೆ, ಇಲ್ಲಾಂದರೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಬೇಕು. ನಾನಾ ರೀತಿ ನಿಮ್ಗೆ ಸಮಸ್ಯೆ ಆಗಿದೆ. ಇಲ್ಲಾಂದ್ರೆ 1 ಲಕ್ಷ ಹಾಳಾಗೋಗುತ್ತೆ ನಿಮ್ಮ ದುಡ್ಡು, ಇಲ್ಲ ಏನೋ ಒಂದು ನಾನಾ ರೀತಿ ಆಗುತ್ತೆ. ಇದು ಜಾಸ್ತಿ ಮಟ್ಟಿಗೆ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನಮ್ಮ ಜನ. ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ಸ್ಗಳಾಗುತ್ತೆ ಅಲ್ವಾ? ಇದೊಂಥರ ನಮ್ಮಲ್ಲಿ ಈ ರೂರಲ್ಸ್ ಜನಗಳು ಜಾಸ್ತಿ ಡಿಫಾಲ್ಟ್ ಎಲ್ಲಾಗ್ತಾ ಇದ್ದಾರೆ ಅಂದರೆ, ನೋಡಿ, ಇವಾಗ ನೀವು ಯೋಚನೆ ಮಾಡಿ. ಒಂದು ಸಂಘ ಹೇಳುತ್ತೆ ರೂರಲ್ಸ್ ಜನಗಳು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದೆ. ಸಾಲ ಮಾಡೋದು ತಪ್ಪಿಲ್ಲ, ಬಟ್ ಸಾಲಕ್ಕೆ ನಾವು ತುತ್ತಾಗ್ಬಿಟ್ಟಿದ್ದೀವಿ ಸಂಪೂರ್ಣವಾಗಿ ಅಂದರೆ ತಪ್ಪಾಗುತ್ತೆ ಅಲ್ವಾ? ಯಾವ ಮಟ್ಟಿಗೆ ತುತ್ತಾಗ್ತಿದೆ ಅಂದರೆ, ವೀಕ್ಲಿ 15 ಡೇಸು, 20 ಡೇಸು, 30 ಡೇಸ್ವರೆಗೂ ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಹಣನ. ಓಕೆನಾ? ನಿಮ್ಮ ಹಣನ ಅಕ್ವೈರ್ ಮಾಡಿದಾಗ ನಿಮಗೆ ಆ ಒಂದು ಹಣನ ಇನ್ಕ್ರೀಸ್ ಮಾಡುವಂಥ ಟ್ಯಾಲೆಂಟೇ ಬಿದ್ದೋಗ್ಬಿಡುತ್ತೆ ಅಲ್ವಾ? ಸಂಪೂರ್ಣ ಅದಕ್ಕೆ ನೀವು ಟ್ರ್ಯಾಪ್ ಆಗಿಬಿಡ್ತೀರಾ. ನಮ್ಮ ರೂರಲ್ಸ್ ಜನಗಳಿಗೆ ಮೈನ್ ಪ್ರಾಬ್ಲಮ್ಸೇ ಇದು. ಈ ಮೈನ್ ಪ್ರಾಬ್ಲಮ್ಸ್ ಹೊಡೆದಾಕಬೇಕು. ಇವಾಗ ಏನು ಆಗ್ಬಿಟ್ಟಿದೆ ಅಂದರೆ, ರೂರಲ್ಸ್ ಜನಗೆ ಇನ್ಕಮ್ ಸೇಲ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಗ್ರಿಕಲ್ಚರಲ್ಲಿ ದುಡ್ಡು ಬರಬೇಕು, ಇಲ್ಲ ನಿಮ್ಮ ಅಪ್ಪ ಅಮ್ಮ ಮಾಡಿರೋ ದುಡ್ಡುಗಳನ್ನ ಏನೋ ಒಂದು ಸೇಲ್ಸ್ ಮಾಡ್ತೀರಾ, ಏನೋ ಒಂದು ಜಮೀನ ಮಾರ್ಬಿಡ್ತೀರಾ, ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ಬಟ್ ಟ್ಯಾಲೆಂಟ್ ಇಲ್ಲ ನಮ್ಮ ಜನಗಳನ್ನ. ಆ ದುಡ್ಡನ್ನ ಇನ್ನೂ ಒಂದು ಕಡೆ ಹೋಗಿ ಎಲ್ಲೋ ಒಂದು ಲ್ಯಾಂಡ್ನ ತೊಗೊಬೇಕು ಅನ್ನೋದು ಐಡಿಯಾ ಇಲ್ಲ. ಅದನ್ನು ಖರ್ಚು ಮಾಡ್ತಾನೆ ಆ ಮನುಷ್ಯ. ಓಕೆನಾ? ಈ ಒಂದು ಒಳ್ಳೆ ಕಾರ್ ತೊಗೊತಾನೆ, ಒಂದು ಬೈಕ್ ತೊಗೊತಾನೆ, ಮನೆಗೆ ಬೇಕಾದ್ರೆ ಡೆಕೋರೇಷನ್ ಮಾಡ್ತಾನೆ, ನಾನಾ ರೀತಿ. ಅದೆಲ್ಲ ಎಲ್ಲಿಂದ ಬರುತ್ತೆ? ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುತ್ತೆ. ಇವಾಗ ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಜಮೀನನ್ನ ಮಾರ್ಬಿಟ್ಟು ಸಂಪೂರ್ಣ ಹಣನ ಇಂಡಸ್ಟ್ರಿಯಲ್ ಏರಿಯಾಗೆ ದುಡ್ಡನ್ನ ಕೊಟ್ಬಿಟ್ರ. ಈಗ ಅಗ್ರಿಕಲ್ಚರಲ್ಲಿ ಆಗಿರ್ಬೋದು, ನಮ್ಮ ರೂರಲ್ಸಲ್ಲಿ ಇರೋ ಜನಗಳನ್ನ ಈಸಿಯಾಗಿ ಕನ್ಸ್ಯೂಮ್ ಮಾಡಿದ ದುಡ್ಡನ್ನ ಸಿಟಿ ಏರಿಯಾಗಳಿಗೆ ಹೋಗ್ತಾ ಇದೆ. ಈಗ ಯೋಚನೆ ಮಾಡಿ ನಾವು ಎಷ್ಟು ವೀಕ್ನೆಸ್ ಬಿಟ್ಕೊಂಡಿದ್ದೀವಿ ಅಂತ.
ಇವಾಗ ಪ್ರತಿಯೊಂದು ವಿಷಯನೂ ನಮ್ಮನ್ನ ಅಕ್ವೇರ್ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಏನು ಮಾಡ್ತೀವಿ, ಒಂದು ಸ್ಕೂಲ್ಗಳಿಗೆ ಸೇರಿಸ್ತೀವಿ, ಸ್ಕೂಲ್ ವಾತಾವರಣಗಳಿಗೆ ಸೇರಿಸ್ತೀವಿ, ನಾನಾ ರೀತಿ ಜನಗಳಿಗೆ ನಾವು ಬೇರೆ ಕಡೆಗೆ ಸೇರಿಸ್ತೀವಿ. ಅದೆಲ್ಲಿಂದ ಬರುತ್ತೆ? ಅದು ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಬರುತ್ತೆ, ದೊಡ್ಡ ಶ್ರೀಮಂತರುಗಳೇ ಮಾಡಿರ್ತಾರೆ. ಈಗ ನಾವೇನು ಮಾಡ್ತಾ ಇದ್ದೀವಿ, ದುಡಿಮೆ ಮಾಡೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಮಕ್ಳಿಗೆ ಫೀಸ್ ಕಟ್ಟೋದು, ಬಟ್ಟೆ ಕಟ್ಟೋದು, ಶೂಸ್ ಕಟ್ಟೋದು, ಮತ್ತು ಬೈಕ್ಗಳನ್ನ ತಗೊಳ್ಳೋದು, ನಾನಾ ರೀತಿ ಮಾಡ್ತಾ ಇದ್ದೀವಿ ಅಲ್ವಾ. ಇವಾಗ ಏನಾಗ್ತಿದೆ ಅಂದರೆ ಸಂಪೂರ್ಣವಾಗಿ ಹಣ ಅವ್ರಿಗೆ ಹೋಗ್ತಾ ಇದೆ ಅಲ್ವಾ, ನಾವು ಹಣನ ಕ್ರಿಯೇಟ್ ಮಾಡಿಲ್ಲ. ಇವಾಗ ನಿಮ್ಮಲ್ಲಿ ಥಾಟ್ಸ್ ಬರುತ್ತೆ, ಏನು ನಾವಂತೂ ಹೊರಗಡೆ ಕಳಿಸ್ತಾ ಇದ್ದೀವಿ, ನಾವು ಹೆಂಗೆ ದುಡ್ಡನ್ನ ಕ್ರಿಯೇಟ್ ಮಾಡಬೇಕು, ನಾವು ಹೆಂಗೆ ಕ್ರಿಯೇಟ್ ಮಾಡಬೇಕು, ಇದೆ 100ಗೆ 100% ಕ್ರಿಯೇಟ್ ಮಾಡೋವಂಥ ಮೈಂಡ್ ಸೆಟ್ ನಮ್ಮಲ್ಲಿ ಇದೆ. ಆದರೆ ಬಟ್ ಅದನ್ನು ಪ್ರೋಸೆಸ್ ಮಾಡಲ್ಲ. ಆ ಪ್ರೋಸೆಸ್ ಮಾಡೋವಂಥ ಒಂದು ಸಿಸ್ಟಮೆಟಿಕ್ನ ಬಿಲ್ಡ್ ಮಾಡಿಲ್ಲ. ಅದನ್ನು ಕಲಿಬೇಕು ನಮ್ಮಲ್ಲಿ ಜನ. ನಾವು ಹೇಗೆ ಇಂಡಸ್ಟ್ರಿಯಲ್ ಏರಿಯಾಗೆ ಸಪೋರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಜಮೀನ ಮಾರ್ತೀರಾ, ಇಲ್ಲ ನಿಮಗೊಂದು ಫ್ರೀ ಆಫ್ ಹಣ ಬರುತ್ತೆ, ಇಲ್ಲ ನಾನಾ ರೀತಿ ಬರುತ್ತೆ. ಅದನ್ನು ದಿಢೀರಂತ ಹೋಗ್ಬಿಟ್ಟು ನೀವು ಬೈಕ್ನ ತಗೊತಾ ಇದ್ದೀರಾ ಅಂದರೆ ತಪ್ಪು ಅಲ್ವಾ. ಬೈಕ್ನ ತಗೊತಿದ್ದಾರೆ, ನಾನಾ ರೀತಿ ತಗೊತಿದ್ದಾರೆ. ರೀಸೆಂಟ್ ದಿನಗಳಲ್ಲಿ ನನಗೊಬ್ಬರು ನನ್ನ ಲೈವ್ಗೆ ಬಂದಿದ್ದಾರೆ. ಅವರು ನನ್ನನ್ನು ಕೇಳಿದ್ದಾರೆ, ಅಣ್ಣ ನಾನು ಡೈಲಿ 2,000 ರೂಪಾಯಿ ಸಂಪಾದನೆ ಮಾಡ್ತೀನಿ ಟೀ ಅಂಗಡಿಲಿ ಅಂತ. ನಾನು ಅವ್ರಿಗೆ ಒಂದು ಸ್ಕೆಚ್ ಮಾಡಿಕೊಟ್ಟಿದ್ದೀನಿ, ನೀ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಮಾಡಬೇಕು, ಫೈನಾನ್ಷಿಯಲಿ ಸೇವಿಂಗ್ಸ್ ಮಾಡಿ ಇನ್ನೊಂದು ಮಾಡಬೇಕು ಅಂತ. ಅವ್ರು ಇನ್ನೊಂದು ಅಂಗಡಿ ಇಟ್ಕೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯೋಚನೆ ಮಾಡಿ, ಅಣ್ಣ ನೀನು ಮಾಡಿದ್ದು ತುಂಬ ಒಳ್ಳೆಯದಾಡ ಸರ್ ಅಂತ. ಅವ್ರು ನಾನು ತುಂಬ, ಸರ್ ನೀವು ನಿಜವಾಗ್ಲೂ ಎಕ್ಸಲೆಂಟು, ನಾನು ನಿಜವಾಗ್ಲೂ ಏನೋ ತೊಗೊಳ್ಬೇಕು ಅಂತ ಆಸೆ ಇತ್ತು, ಇವತ್ತು ನಾನು ಇನ್ನೊಂದು ಅಂಗಡಿ ಕಟ್ಕೊಂಡಿದ್ದೀನಿ, ನನಗೆ ಇನ್ನೂ ಜಾಸ್ತಿ ಹಣ ಹರಿದು ಬರ್ತಾ ಇದೆ, ಇವತ್ತು ನಾನು ಸ್ಟೇಬಲ್ ಆಗಿದ್ದೀನಿ ಸರ್, ಅದಕ್ಕೆ ನೀವೇ ಕಾರಣ ಅಂತ ಹೇಳಿ. ಯಾಕೆ ಹೇಳ್ತಾರೆ? ಒಳ್ಳೆ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಹೇಳೇ ಹೇಳ್ತಾರೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಳೇಬೇಕು. ಈಗ ಹೆಂಗೆ ಇಂಡಸ್ಟ್ರಿಯಲ್ ಏರಿಯಾನ ಅಕ್ವೇರ್ ಮಾಡೋಕ್ಕೆ ನಮ್ಮಲ್ಲಿ ಪವರ್ನ ಕ್ರಿಯೇಟ್ ಮಾಡ್ಬೋದು. ಉದಾಹರಣೆ, ನಾವು 1 ಲಕ್ಷ ಬೈಕ್ ತೊಗೊತಾ ಇದ್ದೀವಿ, ಬೈಕ್ ತೊಗೊಳೋದು ಸ್ಟಾಪ್ ಮಾಡಿ. ಯಾಕೆ? ಓಕೆನಾ, ಹಂಗೂ ಅವಶ್ಯಕತೆ ಬಂದುಬಿಡ್ತು ಅಂದರೆ ರೆಂಟ್ಗಳಿಗೆ ತೊಗೊಂಡೋಗಿ, ಇಲ್ಲ ಯಾರೋ ಫ್ರೆಂಡ್ಸ್ಗಳನ್ನ ಕೇಳಿ ಇಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಏನೋ ಒಂದು ಬೇರೆ ಆಪ್ಷನ್ಸ್ ಇರುತ್ತೆ, ಅದನ್ನು ಮಾಡಿ. ಕೆಲವು ಸಮಯದಲ್ಲಿ ಬೇಕೇ ಬೇಕು ನಮ್ಮ ಬಿಸ್ನೆಸ್ಗೆ ಅಂದರೆ ತೊಗೊಳ್ಳಿ, ಅದಕ್ಕೆ ನಾನು ತಪ್ಪು ಅಂತ ನಾನು ಅಡ್ಡಿಪಡಿಸಲ್ಲ. ಈಗ ಒಂದು ಬೈಕ್ ತೊಗೊಳ್ಳೋ ದುಡ್ಡಿನಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನಿಮಗೆ ಹೇಳ್ತೀನಿ ಕೇಳಿ. ಒಂದು ಬೈಕ್ನ ನೀವು ಖರೀದಿ ಮಾಡೋಕ್ಕೆ 1 ಲಕ್ಷ ರೂಪಾಯಿ ಬೈಕ್ನ ಖರೀದಿ ಮಾಡೋಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಬೈಕ್ನ ಖರೀದಿ ಮಾಡಲಿಲ್ಲ, ನೀವು ಅಗ್ರಿಕಲ್ಚರಲ್ಲಿ ಫೋಕಸ್ನ ಮಾಡಿದ್ರ, ನಿಮ್ಮಲ್ಲಿ ಏನೋ ಒಂದು ಸ್ಕಿಲ್ ಗೊತ್ತಿದೆ, ನೀವು ಅಗ್ರಿಕಲ್ಚರಲ್ಲಿ ಉಳುಮೆ ಮಾಡಿದ್ರ, ಏನೋ ಒಂದು ಕಾಕಡ ಗಿಡ ಹಾಕಿದ್ರ, ಇಲ್ಲ ಒಂದು ಏನಾದರೂ ಒಂದು ಪ್ರೊಡಕ್ಷನ್ಗಳನ್ನ ಮಾಡಿದ್ರ, ಇವಾಗ ಒಂದು ಹಾಲು ಉತ್ಪಾದನೆ ಮಾಡಿದ್ರ. ಈಗ ನೀವು 1 ಲಕ್ಷದಲ್ಲಿ ಬಂಡವಾಳ ಹಾಕಿ ಒಂದು ಹಸುಗಳನ್ನ ತೊಗೊಂಬಂದಿದ್ದೀರಾ, ಏನೋ ಒಂದು ಅಗ್ರಿಕಲ್ಚರ್ಗೆ ಒಂದು ಫೋಕಸ್ ಮಾಡೋಕ್ಕೆ ನಾನಾ ರೀತಿ ಇದೆ. ಓಕೆ, ನಾವು ಒಂದು ಪಾನಿಪುರಿ ಅಂಗಡಿ ಹಾಕೊಂಬೋದು, ಒಂದು ಸಣ್ಣ ಪುಟ್ಟ ಅಂಗಡಿ ಹಾಕೊಂಬೋದು, ನಾನಾ ರೀತಿ ಇದೆ. ಉದಾಹರಣೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಅರ್ಥ ಆಗಂಗೆ. ಓಕೆನಾ, ನೀವು ಅದನ್ನು ಹಾಕ್ಕೊಂಡಿದ್ದೀರಾ. ಈಗ ನಿಮಗೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, 2 ಹೊಸ ಬರುತ್ತೆ, ನಿಮಗೆ 3 ಹೊಸ ಬರುತ್ತೆ. ಟೆಕ್ನಿಕಲ್ ಸ್ಕಿಲ್ ಯೂಸ್ ಮಾಡ್ಕೊಂಡು ತೊಗೊಂಡ್ರೆ ಒಬ್ಬ ಮನುಷ್ಯ 3 ಹೊಸ ತೊಗೊಳ್ಬೋದು, ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ. ಒಂದು ಹಳ್ಳಿ ಕಡೆ, ಸಿಟಿ ಕಡೆ ಬಿಡಿ, ಒಂದು 60,000-40,000 ಎಬೋ ಇದೆ, 1 ಲ್ಯಾಕ್ವರೆಗೂ ಇದೆ. ಕರೆಕ್ಟಾಗಿ ಯೋಚನೆ ಮಾಡಿ ತಗೊಂಡ್ರೆ ಮಾಡ್ಬೋದು. ಈಗ ನಿಮ್ಮ ಮನೆಗೆ 3 ಹಸು ಬಂತು ಅಂತ ಹೇಳಿದ್ರೆ, ಒಂದು ಬೈಕ್ ಬರೋ ಜಾಗದಲ್ಲಿ 3 ಹಸು ಬಂದಿದೆ. ಓಕೆನಾ, ಈಗ ಏನು ಮಾಡುತ್ತೆ, ನೀವು ಬೈಕಿಗೆ ದುಡ್ಡನ್ನ ಖರ್ಚು ಮಾಡಬೇಕು, ಪೆಟ್ರೋಲ್ ಹಾಕ್ಸ್ಬೇಕು, ಅದಕ್ಕೆ ಒಂದು ಸರ್ವಿಸ್ ಮಾಡಿಸ್ಬೇಕು, ಏನೇನೋ ಮಾಡಬೇಕು. ಇವಾಗ ನೀವು ಅದಕ್ಕೆ ದುಡ್ಡನ್ನ ಖರ್ಚು ಮಾಡೋದು, ಸಂಪೂರ್ಣವಾಗಿ ಹಸುನ ತಂದರೆ ನಿಮಗೆ ಖರ್ಚು ಮಾಡೋವಂಥ ಪಾಸಿಬಿಲಿಟಿ ಕಡಿಮೆ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಆ ಹಸುವಿಂದ ಇನ್ಕಮ್ ಸೋರ್ಸ್ಗಳು ಬರೋಕ್ಕೆ ಜಾಸ್ತಿ ಆಗುತ್ತೆ. ಈಗ ನೀವು ಹಾಲು ಡೈರಿಗೆ ಹಾಕ್ತಾ ಇದ್ದೀರಾ, ನಿಮಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹಣ ಟ್ರಾನ್ಸಾಕ್ಷನ್ ಆಗಿ ಸ್ಟಾರ್ಟಪ್ ಆಗುತ್ತೆ, ನಿಮಗೆ ಹಣ ಹರಿದು ಬರುತ್ತೆ. ಈಗ ಎಲ್ಲಿಂದ ಬರುತ್ತೆ? ಅದು ಇಂಡಸ್ಟ್ರಿಯಲ್ ಏರಿಯಾ ಬ್ಯಾಂಕಿಂಗ್ ಸೆಕ್ಟರಿಂದ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇವಾಗ ನೀವು ಬೈಕ್ ತಗೊಂಡಂಥ ಸಂದರ್ಭದಲ್ಲಿ ನೀವು ಹಣ ಅವ್ರಿಗೆ ಕೊಡ್ತಾ ಇದ್ದೀರಾ, ಈಗ ಇಂಡಸ್ಟ್ರಿಯಲ್ ಏರಿಯಾದಿಂದ ನಿಮಗೆ ಬರುತ್ತೆ. ನಾನಾ ರೀತಿ ಪ್ಲಾನಿಂಗ್ಸ್ ಇದೆ. ಈಗ ಹಾಲನ್ನ ಮೊಸರು ಮಾಡ್ತಾರೆ, ನಾನಾ ರೀತಿ ಯೋಚನೆ ಮಾಡ್ತಾರೆ, ನಾನಾ ರೀತಿ ಸೆಕ್ಟರ್ಸ್ಗಳಲ್ಲಿ ಯೋಚನೆ ಮಾಡ್ತಾರೆ. ಇಂಥ ಹಣನ ನೀವು ಕನ್ಸ್ಯೂಮ್ ಮಾಡುವಂಥ ಪವರ್ಗಳನ್ನ ಎಲ್ಲಿ ನೀವು ಕ್ರಿಯೇಟ್ ಮಾಡ್ತೀರಾ, ಆಟೋಮೆಟಿಕ್ಕಾಗಿ ನಿಮಗೆ ಗ್ರೋತ್ ಆಗುತ್ತೆ. ನೀವು ಅಗ್ರಿಕಲ್ಚರಲ್ಲಿ ಏನೇ ಇರ್ಬೋದು, ನಾನಾ ರೀತಿ ಬೆಳೆ ಬೆಳೀತಾರೆ, ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈಗ ನೀವು ಉತ್ಪಾದನೆ ಜಾಸ್ತಿ ಮಾಡಿದ್ರೆ ಅಗ್ರಿಕಲ್ಚರಲ್ಲಿ ನಾನಾ ರೀತಿ ಒಂದು ಉತ್ಪಾದನೆ ಮಾಡೋದಾಗಿರ್ಬೋದು, ನಾನಾ ರೀತಿ ಕೆಲಸಗಳಿದೆ. ನೀವು ಡಿಜಿಟಲಾಗೂ ಮಾಡ್ಬೋದು, ನಾನಾ ರೀತಿ ಮಾಡ್ಬೋದು. ಈಗ ಸಿಟಿ ಏರಿಯಾಗಳು ನಿಮ್ಮಲ್ಲಿರೋಂಥ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡಿಕೊಂಡು ಅವರಲ್ಲಿರೋ ಹಣನ ನಿಮಗೆ ಕೊಡ್ತಾರೆ. ಇವಾಗ ನಿಮ್ಮ ಬ್ರ್ಯಾಂಚಿಗೆ, ನಿಮ್ಮ ಹಣ ಖಾತೆಗೆ, ನಿಮ್ಮ ಬ್ಯಾಂಕಿಗೆ ದುಡ್ಡು ಬಂದಾಗ ನೀವೇನು ಮಾಡ್ತೀರಾ, ಸಂಪೂರ್ಣ ಅಕ್ವೇರ್ ಇಂಡಸ್ಟ್ರಿಯಲ್ ಏರಿಯಾ ಇರೋವಂಥ ದುಡ್ಡನ್ನ ಸಂಪೂರ್ಣವಾಗಿ ಅಕ್ವೇರ್ ಮಾಡಿ ನಿಮ್ಮ ಹತ್ರ ಸ್ಟೋರೇಜಿಂಗ್ ಮಾಡ್ಕೋತೀರಾ. ಈಗ ಅದರಲ್ಲಿ ಒಂದು 10% 15% ನಿಮಗೆ ಬಟ್ಟೆ ಆಗಿರ್ಬೋದು, ಬೈಕ್ ಆಗಿರ್ಬೋದು ತೊಗೊಳಕ್ಕೆ ಸ್ಟಾರ್ಟ್ಅಪ್ ಮಾಡಿ. ಈಗ ನಿಮಗೆ ಡಿಫಾಲ್ಟ್ ಅನ್ಸಲ್ಲ, ಇವಾಗ ನಿಮಗೆ ಪ್ರಾಬ್ಲಮ್ಸ್ ಅನ್ಸಲ್ಲ. ನೀವು ಸಂಪೂರ್ಣ ಹಣನ ಕಳ್ಕೊಂಡಂಥ ಸಮಯದಲ್ಲಿ ನೀವು ಪ್ರಾಬ್ಲಮ್ಗೆ ಸಿಕ್ಕಾಕೋತೀರಾ. ಈ ಥರ ನಾನಾ ರೀತಿ ಅಗ್ರಿಕಲ್ಚರಲ್ ಆಗಿರ್ಬೋದು, ನಮ್ಮಲ್ಲೂ ಸಣ್ಣ ಪುಟ್ಟ ಅಂಗಡಿಗಳು ಓಪನ್ ಮಾಡೋದಾಗಿರ್ಬೋದು, ನಾನಾ ರೀತಿ ಒಂದು ಬಿಸ್ನೆಸ್ ಸ್ಕಿಲ್ಗಳನ್ನ ಯಾವಾಗ ನೀವು ನಮ್ಮ ರೂರಲ್ಸ್ ಜನಗಳು ಕಲ್ತ್ಕೋತೀರಾ, ಆಟೋಮೆಟಿಕ್ಕಾಗಿ ಇಂಡಸ್ಟ್ರಿಯಲ್ ಜನಗಳು ನಿಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಿಮ್ಮನ್ನು ಡಿಪೆಂಡ್ ಆಗಿ ಬದುಕ್ತಾರೆ. ಅದನ್ನು ಬಿಟ್ಬಿಟ್ಟು ನಾವು ಅವ್ರ ಜೊತೆಯಲ್ಲಿ ಇರೋದನ್ನ ವಸ್ತುಗಳನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿಕೊಂಡು ನೀವು ಪ್ರಾಬ್ಲಮ್ಗೆ ಸಿಕ್ಕಾಕೋತೀರಾ. ನಿಮ್ಮಲ್ಲಿರುವಂಥ ವೀಕ್ನೆಸ್ ಪಾಯಿಂಟ್ಸ್ಗಳನ್ನ ಅವ್ರಿಗೆ ಬಿಟ್ಕೊಡ್ತೀರಾ. ನಿಮ್ಮಲ್ಲಿರುವಂಥ ಸಂಪೂರ್ಣ ಹಣನ
ಅವರು ನಮಗೆ ಇಂಡಸ್ಟ್ರಿಯಲ್ ಏರಿಯಾ ತೊಗೊಂಡ್ಬಿಡ್ತಾರೆ. ಇವತ್ತಿನ ಸಿಚುವೇಶನ್ ಏನು ಹೇಳ್ತಾ ಇದೆ ಅಂದರೆ, ಇಂಡಸ್ಟ್ರಿಯಲಿ ನಮ್ಮ ನಮ್ಮ ಜನಗಳು, ರೂರಲ್ಸ್ ಜನಗಳು ಸಂಪೂರ್ಣವಾಗಿ ತಪ್ಪು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ರೂರಲ್ಸ್ ಜನಗಳೇ ಸಿಕ್ಕಾಬಟ್ಟೆ ಹಬ್ಬಗಳನ್ನ ಮಾಡ್ತಾರೆ, ಮತ್ತು ಮದುವೆ ಸಮಾರಂಭಗಳನ್ನ ಮಾಡ್ತಾರೆ, ನಾನಾ ರೀತಿ ಮಾಡ್ತಾರೆ. ಮಾಡಿ, ನಾನು ಮಾಡೋದು ಬೇಡ ಅಂತ ನಾನು ಹೇಳಲ್ಲ, ಓಕೆನಾ, ಅದು ಸಂಪ್ರದಾಯಕ್ಕಿಂದ ಬಂದಿದ್ದು. ಬಟ್ ನಿಮ್ಮ ಜೀವನನೇ ಹಾಳು ಮಾಡ್ಕೊಳ್ಳೋಷ್ಟು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಯಾಕೆ ಅಂದರೆ ಕೆಲವು ಜನಗಳನ್ನ ನೋಡಿ ನೀವು ಸಾಲ ಮಾಡಿ 1 ಲಕ್ಷ 2 ಲಕ್ಷ ಸಾಲ ಮಾಡಿ ಅದನ್ನು ತೀರಿಸಿ ಇದನ್ನು ತೀರಿಸಿ ಅದನ್ನು ತೀರಿಸಿ ಇದನ್ನು ತೀರಿಸಿ ಅದನ್ನು ತೀರಿಸಿ, ನಿಮಗೆ ಸ್ಟೇಬಲ್ ಅನಿಸ್ತಾ ಇರುತ್ತೆ, ಮಾಮೂಲಿ ಮಿನಿಮಮ್ ಅನಿಸ್ತಾ ಇರುತ್ತೆ. ಬಟ್ ಯಾವತ್ತೋ ಒಂದು ದಿವಸ ಪ್ರಾಬ್ಲಮ್ಗೆ ಸಿಗಾಕೊಂಡಂಥ ಸಮಯದಲ್ಲಿ ಆ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗ್ದಲೇ ಇರೋ ಸಿಚುವೇಶನ್ಗೆ ತಲುಪಿಡ್ತೀವಿ. ಇವತ್ತು ನಮ್ಮ ಜನ, ನಿಮಗೊಂದು ಆಶ್ಚರ್ಯಕರ ಸಂಗತಿ, ಈ ಪಾಯಿಂಟ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಏನಪ್ಪ ಅರ್ಥ ಮಾಡ್ಕೊಬೇಕು ಅಂದರೆ, 10 ಲಕ್ಷ 15 ಲಕ್ಷ 20 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತಾರೆ, ಒಬ್ಬೊಬ್ಬರು 50 ಲಕ್ಷವರೆಗೂ ಖರ್ಚು ಮಾಡ್ತಾರೆ. ಆ ಮಗಳು ಭವಿಷ್ಯ ಏನಾದರೂ ಮಿಸ್ಟೇಕ್ ಆಗಿ ಏನಾದರೂ ಪ್ರಾಬ್ಲಮ್ಸ್ಗೆ ಬಂದರೆ ಆ ಮಗಳಿಗೆ 10,000 ಅವಳ ಅಕೌಂಟಲ್ಲಿ ಇರಲ್ಲ. ಎಂಥ ವಿಧಿ ಆಟ ನೋಡಿ. ಅವಳಿಗೆ 20,000 50,000 ರೂಪಾಯಿನೇ ಇರಲ್ಲ. ಯಾಕೆಂದರೆ ಒಂದು 5-10 ಸಾವಿರ ರೂಪಾಯಿ ಯಾರನ್ನ ಕೇಳಬೇಕು ಅನ್ನೋದು ಆ ಮಗು ಒಂಥರ ಮುಜುಗರ ಆಗ್ತಾ ಇರುತ್ತೆ. ಎಂಥ ಸನ್ನಿವೇಶಕ್ಕೆ ನಾವು ತಂದ್ಕೊಂಡಿದ್ದೀವಿ ಅಂದರೆ, ಸೊ ನಮ್ಮಲ್ಲಿ ಜನ ಒಂದು 50% ಖರ್ಚು ಮಾಡಿ ಬಿಡೋಕ್ಕಾಗಲ್ಲ. ಒಂದು 50% ಖರ್ಚು ಮಾಡಿ ಒಂದು 50% ಆ ಮಗು ಹೆಸರಲ್ಲಿ ಇಡಲ್ಲ, ಯೋಚನೆ ಮಾಡಲ್ಲ ತಾಯಿ ತಂದೆ ಪೇರೆಂಟ್ಸ್ಗಳು. ಇನ್ನೂ ಸಾಲ ಮಾಡಿಬಿಟ್ಟು ಇನ್ನೂ ಸಾಂಬಾರು ಕಮ್ಮಿ ಆಗಿಬಿಟ್ಟಿದೆ, ಉಪ್ಪು ಕಮ್ಮಿ ಆಗಿಬಿಟ್ಟಿದೆ, ಅದಕ್ಕೆ ಯಾರೋ ಇನ್ನೊಬ್ರು ಏನೋ ಅಂದ್ಬಿಟ್ರು, ಇಷ್ಟು ಕಮ್ಮಿ ಮಾಡಿಬಿಟ್ರು ಅಷ್ಟು ಕಮ್ಮಿ ಮಾಡಿಬಿಟ್ರು, ಇನ್ನೂ ಜಾಸ್ತಿ ಮಾಡ್ತಾರೆ. ಇನ್ನೂ ಯಾರು ತೊಗೊಂಡು ಸಡನ್ನಾಗಿ ಈಸ್ಕೊಂಬಂದು ದೊಡ್ಡ ಖರ್ಚು ಮಾಡಿ ಮಾಡ್ತಾರೆ. ಅವ್ರಿಗೆ ಪರಿಸ್ಥಿತಿ ಬಂದಾಗ 5-10 ಸಾವಿರ ರೂಪಾಯಿಗೂ ಒದ್ದಾಡ್ತಾರೆ. ಇಂಥ ವಿಷಯಗಳು ತುಂಬ ಇದೆ, ಸ್ವಲ್ಪ ಮಟ್ಟಿಗಿಲ್ಲ, ಜಾಸ್ತಿ ಮಟ್ಟಿಗಿದೆ. ಇದೇ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೀತಾ ಇರೋದಕ್ಕೂ ಮತ್ತು ಇಲ್ಲಿ ನಡೀತಾ ಇರೋದಕ್ಕೂ ವ್ಯತ್ಯಾಸ. ನಮ್ಮಲ್ಲಿ ಜನಗಳೇನಪ್ಪ ಅಂದರೆ, ಶ್ರೀಮಂತರ ಬಗ್ಗೆ ಯೋಚನೆ ಮಾಡ್ತಾರೆ. ಶ್ರೀಮಂತರು ಅಷ್ಟು ಖರ್ಚು ಮಾಡಿಬಿಟ್ರು, ಅವ್ರಿಗೆ ದುರಹಂಕಾರ ಅಹಂಕಾರ ಅಂತ. ದೇವರಣೆ ಅವ್ರಿಗೆ ದುರಹಂಕಾರ ಅಹಂಕಾರ ಇಲ್ಲ, ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ, ಓಕೆನಾ. ನಾವು ಬಡವ ಜನಗಳೇ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಜನಗಳೇ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಹಾಳು ಮಾಡ್ತಾ ಇರೋದು. ನಾವು ಶ್ರೀಮಂತಿಕೆ ತೋರಿಸ್ತಾ ಇರೋದು, ಅವ್ರು ಯಾವುದು ತೋರಿಸ್ತಾ ಇಲ್ಲ. ನೋಡಿ, ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಿರ್ತಾರೆ, ಅವ್ರು 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿಗೆ ಮದುವೆ ಮಾಡಿರ್ತಾರೆ, ಓಕೆನಾ. ನಮ್ಮಲ್ಲಿ 100 ಕೋಟಿ ರೂಪಾಯಿ ಮದುವೆ ಮಾಡಿಬಿಟ್ಟಿದ್ದಾನೆ ಅಂತ. ಅವ್ನು 100 ಕೋಟಿ ರೂಪಾಯಿ 5 ರೂಪಾಯಿ 10 ರೂಪಾಯಿ ಇದ್ದಂಗೆ ಅಲ್ವಾ. ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಿರ್ತಾನೆ. ಅದು ಮಾಡೋದು ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಅದರಿಂದ ಒಂದು ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ, ಅಷ್ಟೊಂದು ಮನಿ ಪವರ್ ಅವರಲ್ಲಿದೆ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಇರೋದು 50,000 ರೂಪಾಯಿ ದುಡ್ಡು, 10 ಲಕ್ಷ 15 ಲಕ್ಷ ನಾವು ಬಡವರಪ್ಪ, ಇಷ್ಟೇ ಮಾಡೋದು ನಮ್ಮ ಕೈಲಾಗಿದ್ದು. ಬಡವರು ನೋಡಿ, ಯೋಚನೆ ಮಾಡಿ, ಯಾವ ಥರ ನಮ್ಮ ಮೆಂಟಾಲಿಟಿ, ಯಾವ ಥರ ನಮ್ಮ ಮೈಂಡ್ ಸೆಟ್ಗಳು ಅಂದರೆ, ನಾವು ಬಡವರು 1 ಲಕ್ಷ 2 ಲಕ್ಷ ಇದೆ, 10 ಲಕ್ಷ 15 ಲಕ್ಷವರೆಗೂ ಸಾಲ ಮಾಡಿ ನಾವು ಮದುವೆ ಮಾಡಿದ್ದೀವಿ ಅಲ್ವಾ. ಇದು ನಮ್ಮ ಮೈನ್ ವೀಕ್ನೆಸ್ ಪಾಯಿಂಟು. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ತನಕ ವೀಡಿಯೋ ನೋಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಜಾಸ್ತಿ ಕೆಲಸದ ಮೇಲೆ ಫೋಕಸ್ ಮಾಡಿ, ದಯವಿಟ್ಟು ಮೊಬೈಲ್ಗಳು, ಬೈಕ್ಗಳು ಮತ್ತು ಈ ಥರ ನಾನಾ ರೀತಿ ದುಂಡು ವೆಚ್ಚಗಳನ್ನ ಮಾಡಬೇಡಿ. ಕ್ರಿಯೇಟ್ ಮಾಡಿ, ಫಸ್ಟು ಮಾಡೆಲ್ನ ಕ್ರಿಯೇಟ್ ಮಾಡಿ, ಓಕೆನಾ. ಈ ಅಮೌಂಟ್ನ ಫಸ್ಟ್ ಖರ್ಚು ಮಾಡೋದನ್ನ ಕ್ರಿಯೇಟ್ ಮಾಡಿ, ಅದರಲ್ಲಿ ಬರೋ ಅಂಥ ಒಂದು 20%ನ ನಿಮ್ಮ ಲೈಫಲ್ಲಿ ಏನು ಬೇಕಾದ್ರೂ ಮಾಡಿ, ಓಕೆನಾ. ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಮಾಡಿ ಒಂದು 30% ಬೇರೆ ಕಡೆ ಇರ್ತೀರಿ, ಇನ್ನು 20%ಅಲ್ಲಿ ಏನು ಬೇಕಾದ್ರೂ ಉಡಾಯಿಸಿ, ಅದು ನಿಮಗೆ ಪ್ರಾಬ್ಲಮ್ ಅನಿಸೋದೇ ಇಲ್ಲ, ಓಕೆನಾ. ನೀವು ಇಂಡಸ್ಟ್ರಿಯಲ್ ಏರಿಯಾದ ನಾನು ಫಸ್ಟ್ ಸ್ಟೂಡೆಂಟ್ಸ್ಗಳ್ಗೆ ಅದೇ ಹೇಳ್ತೀನಿ, ಓಕೆನಾ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋರು ನಮ್ಮ ಕಡೆ ತಲೆ ಮಾಡಬೇಕು, ನಮ್ಮಲ್ಲಿ ಆ ಥರ ಒಂದು ಕ್ರಿಯೇಟ್ ಮಾಡಬೇಕು, ಓಕೆನಾ. ಏನೂ ಇಲ್ಲ ಅಂತಲ್ಲ, ಓಕೆನಾ, ಮಾಡ್ಬೋದು, ಓಕೆನಾ. ಏನು ಬೇಕಾದ್ರೂ ಮಾಡ್ಬೋದು, ಓಕೆ. ನಿಮ್ಮಲ್ಲಿ ಅಗ್ರಿಕಲ್ಚರಲ್ಲಿ ನಾನಾ ರೀತಿ ಹಾಕಿರ್ತಾರೆ, ಬದುಗಳಲ್ಲಿ ಏನೋ ಹಾಕ್ಬೋದು, ಶುಂಠಿಗಳು ಹಾಕ್ಬೋದು, ಓಕೆನಾ. ಏನೋ ಮಾಡ್ಬೋದು, ನುಗ್ಗೆಕಾಯಿ ಗಿಡಗಳು ಹಾಕ್ಬೋದು, ಅದರಿಂದನೇ ಇನ್ಕಮ್ ಸೋರ್ಸ್ ಜನ್ರೇಟ್ ಆಗುತ್ತೆ, ಓಕೆನಾ. ನೀವೇ ಅದನ್ನು ಬೈಕ್ ಮಾಡಿ ಸೆಲ್ ಮಾಡುವಂಥ ಪವರ್ಗಳನ್ನ ಕ್ರಿಯೇಟ್ ಮಾಡಬೇಕು. ನೋಡಿ, ಹಾಲನ್ನ ಬೇರೆಯವ್ರು ಯಾರೋ ಮಾರಾಣಿಕೆ ಮಾಡ್ತಾರೆ 50 ರೂಪಾಯಿಗೆ, ನಿಮ್ಮಲ್ಲಿ ಆ ಮಾರಾಣಿಕೆ ಮಾಡೋ ಪವರ್ಗಳಿಲ್ಲ. ನೀವು ಸ್ಕಿಲ್ ಯೂಸ್ ಮಾಡಬೇಕು. ನೋಡಿ, ಕಸ್ಟಮರು ಕನ್ಸ್ಯೂಮ್ ಮಾಡಲ್ಲ, ನಿಮ್ಮ ನೀರು ಹಾಕ್ಬಿಡ್ತೀರಾ, ಅದು ಹಾಕ್ಬಿಡ್ತೀರಾ, ಇದು ಹಾಕ್ಬಿಡ್ತೀರಾ ಅಂತ ಹೇಳ್ತಾರೆ. ಕಸ್ಟಮರಿಗೆ ಕೊಡ್ಬೇಕು ನೀವು, ನಿಮ್ಮಲ್ಲಿ ಆ ಒಂದು ಸೆಟಸ್ಕೋಪ್ ಇರಬೇಕು. ನೋಡಿ, ಇಷ್ಟು ಡಿಗ್ರಿ ಇಲ್ಲಿದೆ ನಮ್ಮ ಹಾಲು, ನೋಡಿ ಚೆಕ್ ಮಾಡಿ, ಇಷ್ಟು ಕ್ವಾಲಿಟಿ ಕೊಡ್ತಾ ಇದ್ದೀವಿ, ನಮ್ಮಲ್ಲಿ ಅಷ್ಟು ಕ್ವಾಲಿಟಿ ಇದೆ ಅಂತ ಕಸ್ಟಮರ್ಗೆ ಕೊಡಬೇಕು. ಕಸ್ಟಮರ್ ನಂಬ್ತಾರೆ, ಅವಾಗ ಪರವಾಗಿಲ್ಲಪ್ಪ, ಈ ಸೇಲ್ಸ್ ಮಾಡೋ ಮುಖಾಂತರದಲ್ಲಿ ನಮಗೆ ಇಷ್ಟೊಂದು ಮುಂದೆ ಇಷ್ಟು ತೋರಿಸಿ ಇಷ್ಟೊಂದು ಕ್ವಾಲಿಟಿ ಕೊಡ್ತಾ ಇದ್ದೀನಿ ಅನ್ನೋದು ಹೇಳ್ಬೇಕಾದ್ರೆ ನಮ್ಮ ಮುಂದೆನೇ, ನಮ್ಮ ಕಣ್ಮುಂದೆನೇ ನಡೀತಾ ಇದೆ ಅಂದರೆ ನಾವು ಇದನ್ನ ಯಾಕೆ ಬೈ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ ಅವರು, ಓಕೆನಾ. ಸ್ವಲ್ಪ ದಿವಸ ಕಷ್ಟ ಆಗುತ್ತೆ, ಒಂದು 6 ತಿಂಗಳು 2 ತಿಂಗಳು 3 ವರ್ಷ ಕಷ್ಟ ಆಗುತ್ತೆ. 4ನೇ ವರ್ಷಕ್ಕಾದರೆ ನಿಮ್ಮ ಕೈ ಹಿಡ್ದೇ ಹಿಡಿಯುತ್ತದು, ಓಕೆನಾ. ಇವಾಗ ನೀವು ನೋಡಿ, ಡೈರಿಗೆ 30 ರೂಪಾಯಿ 35 ರೂಪಾಯಿ ಆಗ್ತಾ ಇದ್ದೀರಾ, ಕಸ್ಟಮರಿಂದ 60 ರೂಪಾಯಿ ಬಂತು ಅಂದರೆ ನೀವು 200 ಲೀಟ್ರ್ ಮಾಡೋದು ಒಂದೇ, 20 ಲೀಟ್ರ್ ಮಾರ್ಬಿಟ್ಟು ಪ್ರೊಡಕ್ಷನ್ ಮಾಡಿಬಿಟ್ಟು ಸೆಲ್ ಮಾಡೋದು ಒಂದೇ. ಸ್ಕಿಲ್ನ ಯೂಸ್ ಮಾಡಿ, ಓಕೆನಾ. ನಾನಾ ರೀತಿ ಇದೆ, ಆ ಥರ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನನ ಇನ್ನೂ ಒಂದು ಗ್ರೋತ್ನೆಸ್ಗೆ ತೊಗೊಂಡೋಗುವಂಥ ಸಿಸ್ಟಮ್ನ ಬಿಲ್ಡ್ ಮಾಡಿ. ಸುಮ್ಮನೆ ಅನಾವಶ್ಯಕವಾಗಿ ಇಂಡಸ್ಟ್ರಿಯಲ್ ಏರಿಯಾ ಇರೋವಂಥ ಐಟಮ್ಸ್ಗಳನ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋದನ್ನ ಬಿಡಿ ಫಸ್ಟು, ಓಕೆನಾ.
ನನಗೂ ಎಷ್ಟು ಜನ ಹೇಳ್ತಾರೆ ಬಟ್ಟೆ ಹಾಕೊಂಡು ಒಂದೇ ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತೀಯ ಅಂತ. ನಾನು ಬಟ್ಟೆ ಹಾಕೊಳ್ಳೋಕ್ಕೋಸ್ಕರ ನಾನು ಸೋಷಿಯಲ್ ಮೀಡಿಯಾಗೆ ಬಂದಿದ್ದೀನಾ? ನನಗೆ ಬೇಕಾಗಿಲ್ಲ, ನನ್ನಲ್ಲಿ ಇರೋವಂಥ ಸ್ಕಿಲ್ಗಳನ್ನ ಚೆಕ್ ಮಾಡಲಿ ಅಂತ. ನನಗೂ ಆ ಥರ ಮಾಡಬೇಕು, ನನಗೂ 108 ಇದೆ. ಬಟ್ ನಾನು ಅದಕ್ಕೆ ಯೋಚನೆ ಮಾಡ್ತೀನಿ, ನನಗೆ ಅದರ ಅಲ್ಲ ಯೋಚನೆ ಇಲ್ಲ, ಜನಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅನ್ನೋದೇ ವಿಷಯ. ಅರ್ಥ ಮಾಡ್ಕೊಳ್ಳಿ, ಬುದ್ಧಿವಂತರಾಗಿ.